ಸೂರ್ಯಪುರಂ ಎನ್ನುವ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತನೊಬ್ಬ ವಾಸವಾಗಿದ್ದ. ಅವನ ಹೆಸರು ಸಿಂಗೋಟಯ್ಯ. ಸಿಂಗೋಟಯ್ಯನಿಗೆ 3 ಗಂಡು ಮಕ್ಕಳು. ಅವನ ಹೆಸರು ರಾಮ, ಭಾಮ, ಶ್ಯಾಮ. ದೊಡ್ಡ ಮಗ ರಾಮ ತುಂಬಾನೇ ಬುದ್ಧಿವಂತ, ಆದರೆ ಅವನು ಏನೂ ಓದಿರ್ಲಿಲ್ಲ. ಎರಡನೇ ಮಗ ಭಾಮ ಅಷ್ಟೊಂದು ಬುದ್ಧಿವಂತ ಏನಲ್ಲ, ಆದ್ರೂ ಪರವಾಗಿಲ್ಲ. ಮೂರನೇ ಮಗ ಶ್ಯಾಮ ತುಂಬಾ ಒಳ್ಳೆಯವನು, ಆದರೆ ಅವನಿಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ. ಸಿಂಗೋಟಯ್ಯನಿಗೆ ವಯಸ್ಸಾಗಿತ್ತು, ಆದ್ರೂ ಅವನು ಹೊಲ, ತೋಟ, ಮನೆಯಂತ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದನು. ಒಂದು ದಿವಸ ಸಿಂಗೋಟಯ್ಯ ತನ್ನ ಮಕ್ಕಳನ್ನ ಕರೆದು, ರಾಮ, ಭಾಮ, ಶ್ಯಾಮ, ಬನ್ನಿ ಇಲ್ಲಿ. ಏನಪ್ಪಾಜಿ, ಕರೆದ್ರ ನಮ್ಮಿಂದ ಏನಾಗ್ಬೇಕಿತ್ತು? ನೋಡಿ ಮಕ್ಳ, ನಿಮ್ಮ ಬಳಿ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನಪ್ಪಾಜಿ ಹೇಳಿ. ನೋಡಿ, ನನಗೆ ತುಂಬಾ ವಯಸ್ಸಾಗಿದೆ. ನಿಮ್ಮಮ್ಮ ಹೋದ ನಂತರ ಎಲ್ಲಾ ಜವಾಬ್ದಾರಿಯನ್ನು ಕೂಡ ನಾನೇ ನೋಡ್ಕೊಳ್ತಿದ್ದೆ. ಆದರೆ ಇವಾಗ ನನಗೆ ವಯಸ್ಸಾಗಿದೆ. ಇನ್ನು ಮುಂದೆ ನನ್ನ ಕೈಯಲ್ಲಿ ಈ ಎಲ್ಲಾ ಜವಾಬ್ದಾರಿಯನ್ನು ಹೊರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಒಂದು ತೀರ್ಮಾನಕ್ಕೆ ಬಂದಿರುವೆ. ಏನುದು ಅಪ್ಪಾಜಿ? ನೋಡಿ ಮಕ್ಳ, ನಮ್ಮ ಬಳಿ ಇರುವ ತೋಟ, ಹೊಲ, ಗದ್ದೆ ಹಾಗೂ ಮನೆಯನ್ನ ನಾನು ನಿಮಗೆ ಹಂಚುತ್ತೇನೆ. ಇನ್ನು ಮುಂದೆ ನೀವು ಹೀಗೆ ಕೆಲಸ ಮಾಡಬೇಕಾಗುತ್ತದೆ. ನೋಡು ರಾಮ, ನೀನು ಹೊಲಗದ್ದೆ ಕೆಲಸ ನೋಡ್ಕೋ. ಹೊಲಗದ್ದೆಯಲ್ಲಿ ಬೆಳೆ ಬೆಳೆಯುವುದು, ಅದನ್ನು ಮಾರೋದು ಎಲ್ಲ ನಿನ್ನ ಜವಾಬ್ದಾರಿ, ನೀನೇ ನಿರ್ವಹಿಸಬೇಕು. ಆಗ್ಲಿ ಅಪ್ಪಾಜಿ, ನಾನು ಮಾಡುವೆ. ನೋಡು ಭಾಮ, ನೀನು ತೋಟದ ಜವಾಬ್ದಾರಿಯನ್ನು ನಿರ್ವಹಿಸು. ತೋಟದ ಆಗುಹೋಗುಗಳನ್ನು ನೀನೇ ನೋಡುಕೋ. ಶಾಮುಕಂದ, ನೀನು ಮನೆಯ ಎಲ್ಲ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಳಬೇಕು. ಮನೆಯ ಖರ್ಚು, ವೆಚ್ಚ, ಕೆಲಸ ಎಲ್ಲವೂ ನಿನ್ನ ಜವಾಬ್ದಾರಿ ಎಂದು ಹೇಳಿದನು. ಹೀಗೆ ಸಿಂಗೋಟಯ್ಯ ಎಲ್ಲ ಜವಾಬ್ದಾರಿಯನ್ನ ಸಮನಾಗಿ ಹಂಚಿದನು. ರಾಮ ಹೊಲಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದನು. ಇತ್ತ ಭಾಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ತನಗೆ ನೀಡಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದನು. ಶ್ಯಾಮ ಮನೆಯಲ್ಲಿ ಎಲ್ಲಾ ಕೆಲಸ ಅಂದ್ರೆ ಅಡುಗೆ, ಬಟ್ಟೆ, ಕಸಗುಡಿಸೋದು, ವರಿಸೋದು, ತರಕಾರಿ ತರೋದು, ಮನೆಯಲ್ಲಿ ಖರ್ಚು ವೆಚ್ಚವನ್ನ ಅವನಿಗೆ ನಿಭಾಯಿಸುತ್ತಿದ್ದನು. ಹೀಗಿವಾಗ ಸಿಂಗೋಟಯ್ಯ ತೀರಿ ಹೋಗಿ 2 ವಾರಗಳು ಕಳೆಯಿತು. ಇತ್ತ 3 ಅಣ್ಣತಮ್ಮಂದಿರು ಆಸ್ತಿ ಅಂತ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ನೋಡಿ ಭಾಮ, ಶ್ಯಾಮ, ನಾವು ಇಂದು ಎಲ್ಲಾ ಆಸ್ತಿಗಳನ್ನು ಹಂಚಿಕೊಳ್ಳೋಣ. ಸರಿ ಅಣ್ಣ, ಆದರೆ ಸಮನಾಗಿ ಹಂಚಬೇಕು. ನೋಡಿ, ನಾನು ಇವಾಗ ಇರುವ ಮನೆ ಹಾಗೂ 3 ಎಕರೆ ಹೊಲವನ್ನು ನಾನು ಇಟ್ಟುಕೊಳ್ಳುತ್ತೇನೆ. ಭಾಮ, ನಿನಗೆ ಅಮ್ಮ ವಾಸವಾಗಿದ್ದ ಮನೆ ಹಾಗೂ ನೀನು ನೋಡಿಕೊಳ್ಳುತ್ತಿರುವ ತೋಟ ನಿನಗೆ. ಹಾಗೆ ಶ್ಯಾಮ, ನಿನಗೆ ಅಪ್ಪನ ಬಳಿ ಊರಿನ ಆಚೆಯಿದ್ದ ಆ ಗುಡಿಸಲು ನಿನಗೆ, ಹಾಗೂ ಆ ಮನೆಯ ಬಳಿ ಇರುವ ಗದ್ದೆ ಕೂಡ ನಿನ್ನದೇ ಎಂದು ಹೇಳಿದನು. ರಾಮ, ಭಾಮ ಅವರಿಬ್ಬರಿಗೆ ಚೆನ್ನಾಗಿದ್ದ ಮನೆ ಹಾಗೂ ಬೆಳೆ ಬೆಳೆಯುತ್ತಿದ್ದ ಹೊಲಗದ್ದೆ, ತೋಟ. ಆದರೆ ಶ್ಯಾಮನಿಗೆ ಪಾಲು ಬಿದ್ದ ಗದ್ದೆ ಹಾಗೂ ಒಂದು ಚಿಕ್ಕ ಗುಡಿಸಲು. ಒಂದು ಚೂರು ತಿರುಗಿ ಮಾತನಾಡಿಲ್ಲ. ಹೀಗೆ ಎಲ್ಲ ಆಸ್ತಿಯನ್ನು ಹಂಚಿಕೊಂಡರು. ಹೀಗೆ ಕೆಲವು ದಿನಗಳು ಕಳೆಯಿತು. ರಾಮ ಒಂದು ಹುಡುಗಿಯನ್ನು ಮದುವೆಯಾದನು. ಭಾವ ಕೂಡ ಒಂದು ಹುಡುಗಿಯನ್ನು ಮದುವೆಯಾದ. ರಾಮ, ಭಾಮ ಇಬ್ಬರು ಕೂಡ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾದರೂ ಇತ್ತ ಶ್ಯಾಮ ಒಂದು ಒಳ್ಳೆ ಹುಡುಗಿ ಹಾಗೂ ಬಡವರ ಮನೆಯ ಹುಡುಗಿಯನ್ನು ಮದುವೆ ಮಾಡಿಕೊಂಡನು. ಶ್ಯಾಮನ ಹೆಂಡತಿ ರಾಮದೇವಿ ತುಂಬಾನೇ ಬುದ್ಧಿವಂತೆ ಹಾಗೂ ಒಳ್ಳೆಯ ಗುಣನಡತೆ ಸ್ವಭಾವದವಳು. ರಾಮನ ಹೆಂಡತಿ ಸೀತಾ ತುಂಬಾ ಅಹಂಕಾರಿ ಹಾಗೂ ಭಾಮಾನ ಹೆಂಡತಿ ಲಕ್ಷ್ಮಿ ಅಷ್ಟೇನೂ ಕೆಟ್ಟವಳಲ್ಲ, ದುರಾಸೇನೂ ಇರಲಿಲ್ಲ, ಸ್ವಲ್ಪ ಒಳ್ಳೆಯವಳಾಗಿದ್ದಳು. ಸೀತಾ, ಬಾ ಇಲ್ಲಿ. ನೀವು ನನ್ನ ಕರೆದ್ರ ಏನ್ ವಿಷಯ? ಏನಿಲ್ಲ ಸಿದ್ಧ, ನನಗೆ ಸ್ವಲ್ಪ ಹಣ ಬೇಕಿತ್ತು. ಬೀರುವಿನಿಂದ ತೆಗೆದುಕೊಂಡು ಬಾ. ಏನಕ್ಕೆ? ಅದು ಭಾಮನಿಗೆ ಕೊಡಬೇಕಿತ್ತು. ಅದು ಅವನ ಪಾಲಿನ ಹೊಲದಲ್ಲಿ ಬೆಳೆದ ಬೆಳೆಯಿಂದ ಬಂದ ಹಣ. ಅದು ಅವನಿಗೆ ಕೊಡಬೇಕು. ಸರಿ ಸರಿ, ಹೋಗಿ ಹಣ ತೆಗೆದುಕೊಂಡು ಬಾ, ನನಗೆ ತಡವಾಗ್ತಾ ಇದೆ ಎಂದು ಹೇಳಿದ ಸೀತಾ ಹೋಗಿ ಹಣ ತಂದುಕೊಟ್ಟಳು. ರಾಮ ಮನೆಯಿಂದ ಹೋದ ನಂತರ ಸೀತಾ ಒಬ್ಬಳೇ ಕುಳಿತು ರಾಮನಿಂದ ಅವರ ತಮ್ಮಂದಿರನ್ನೂ ದೂರ ಮಾಡಲು ಹಾಗೂ ಅವರ ಹೊಲಗಳನ್ನು ಕಸಿದುಕೊಳ್ಳಲು ಯೋಜನೆ ರೂಪಿಸಲು ಪ್ರಾರಂಭಿಸಿದಳು. ಮುಂದೆ ಏನ್ ಮಾಡಿದ್ಲು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಪಾರ್ಟ್ 2 ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.